ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಗೈಸ್, ಇವತ್ತು ಒಂದು ಸರ್ಪ್ರೈಸ್ ಏನಂದರೆ ನಾನು ಇಂಡಿಯಾಗೆ ಹೋಗ್ತಿದ್ದೀನಿ. ಇಂಡಿಯಾಗೆ ಬರ್ತಾ ಇದ್ದೀನಿ. ಫಸ್ಟ್ ಟೈಮ್ ಫುಜೇರಾ ಟು ಮುಂಬೈ ಟು ಬ್ಯಾಂಗ್ಳೂರು ಹೊರಟಿದ್ದೀನಿ. ಆ್ಯಕ್ಚುಲಿ ಮುಂಚೆನೇ ಹೊರಡಬೇಕಾಗಿತ್ತು ನಾನು, ಅದೇ ಇಂಡಿಯಾ ಪಾಕದು ವಾರ್ ನಡೆಯೋ ಕಾರಣ ನಂದು ಪೋಸ್ಟ್ಬೋನ್ ಆಗಿತ್ತು. ಸೊ ಫೈನಲಿ ಇಂಡಿಯಾಗೆ ಹೊರಟಿದ್ದೀನಿ. ಸೊ ನೋಡೋಣ ನನ್ನ ಜರ್ನಿ ಹೇಗೆಲ್ಲ ಇರುತ್ತೆ ಇವತ್ತು ಅಂತ. ಇಲ್ಲಿ ಕಾಣಿಸ್ತಿರೋದೇ ಫುಜೇರಾದ ಗ್ರ್ಯಾಂಡ್ ಮಸ್ಜಿದ್. ನನ್ನ ರೂಮ್ ಪಕ್ಕದಲ್ಲೇ ಇರೋದು. ಜಸ್ಟ್ ರೋಡ್ ಕ್ರಾಸ್ ಮಾಡಿದ್ರೆ ಸಾಕು ಮಸ್ಜಿದ್ ಸಿಕ್ಬಿಡುತ್ತೆ. ಬಟ್ 2 ವರ್ಷ ಆದರೂ ಕೂಡ ಇಲ್ಲಿ ತನಕ ನಾನು ಮಸ್ಜಿದ್ ಒಳಗಡೆ ಹೋಗಿ ನೋಡೇ ಇಲ್ಲ. சாங் ಹೇಳಿ. அது கொழுப்பில்ல. எனக்கு வியூஸ் வரும்ல, லைக்ஸ் வியூஸ் வரும். പിന്നെ ഞാൻ ട്രെൻഡ് ആയിടുമല്ലേ, ഇതായിടുമല്ലേ, പടമാട്ടെ അപ്പുറം ഇതൊക്കെല്ലാം പോകണം. Masks will fall automatically from the panel above. Pull a mask down sharply to initiate oxygen release. Cover your nose and mouth and breathe normally. Ensure your mask. ಇಲ್ಲ, ಇವಾಗ ಬರ್ತಾ ಇದೀವಿ. ಇಲ್ಲಿ ಹೋಟೆಲ್ ತಾಜ್ ತೋರಿಸಿ. ತಾಜ್ ಹೋಟೆಲ್. ಎಲ್ಲ ಮೈಸೂರವ್ರು ಬ್ಯಾಂಗ್ಳೂರವ್ರು ನೋಡಿರ್ತಾರೆ, ನಾನೇ ನೋಡಿಲ್ಲ. ಬಟ್ ಆದ್ರೂ ನಮ್ಮ ಬ್ಯಾಂಗ್ಳೂರೇನೆ, ಇಂಡಿಯಾನೇ. ಬುರ್ಜ್ ಖಲೀಫಾ ಅಂದ್ರೆ ದುಬೈಗೆ ಹೋಗ್ಬೇಕು. ನಾನಿರೋದು ಫುಜೇರಾದಲ್ಲಿ. ದುಬೈಗೆ ಹೋಗ್ಬೇಕಂತ ಹೇಳಿದ್ರೆ 1 hour 1.5 hours ಆಗುತ್ತೆ. ಬೆಂಗಳೂರು ಮೈಸೂರು ತುಂಬಾ ಲಾಂಗ್ ಅಲ್ಲ. ಪಾಕಿಸ್ತಾನದವರೆಲ್ಲ ಬಾಂಬ್ ಗಿಂಬ್ ಹಾಕ್ಬಿಟ್ರ ಪಕ್ಕದಲ್ಲಿ ಅಂತ ಯೋಚನೆ ಮಾಡ್ತಿದ್ದೆ. ನಾನು ಲೇಟ್ ಆಗಿ ಮಲಗಿದೀನಿ. ನನ್ಗೆ ಎಲ್ಲಿ ಮಲಗಿದೀನಿ ಏನು ಅನ್ನೋದೇ ನೆನಪಿಲ್ಲ ನನಗೆ. ಆ ತರ ಅಲ್ಲೇ ಎದ್ಬಿಟ್ಟು ಸುತ್ತಮುತ್ತ ಹುಡ್ತೀನಿ, ನಾನು ಎಲ್ಲಿದ್ದೀನಿ. ಈ ಟ್ರಾಫಿಕ್ ನ ನೋಡಿ ಎಷ್ಟು ವರ್ಷಾನ್ಗಟ್ಲೆ ಆಗಿತ್ತು ಅನ್ಸುತ್ತೆ. ನಾನು ಆರನ್ ಸೌಂಡ್ ಕೇಳಿ ಟ್ರಾಫಿಕ್ ನೋಡಿ ಎಷ್ಟೋ ದಿನ ಆಗಿದೆ. ಹಿಂಗೆ ಬರ್ಲಿ ಸುಮ್ಮನೆ ಎಣಿಸಿಟ್ಕೋಬೇಕು.
ವರ್ಷ ಪೂರ್ತಿ ನೈಟ್ ಲೈಫ್ನೇ ನೋಡಿದ್ದೆ. ಬ್ಯಾಂಗ್ಳೂರ್ನ ರೀಚ್ ಆಗ್ತಿದ್ದ ಹಾಗೆ ನನಗೇನಾದರೂ ಸ್ವರ್ಗಕ್ಕೆ ಬರ್ತಾ ಇದ್ದೀನಾ ಅಂತ ಅನ್ನಿಸ್ತಾ ಇತ್ತು. ಇಂಡಿಯಾಗೆ ಬರೋಕ್ಕೆ ಮುಂಚೆನೇ ಯೋಚನೆ ಮಾಡ್ತಾ ಇದ್ದೆ, ಅಯ್ಯೋ ಅಲ್ಲೂ ಕೂಡ ಬಿಸಿಲಿರುತ್ತೆ, ಹೇಗಪ್ಪ ಅಡ್ಜಸ್ಟ್ ಮಾಡ್ಕೊಳ್ಳೋದು ವೆದರ್ನ ಅಂತ. ಬಟ್ ಇಲ್ಲಿಗೆ ಬಂದಮೇಲೆ ಲೈಟಾಗಿ ಮಳೆ ಬರ್ತಾಯಿತ್ತು. ಈ ವೆದರ್ನ ನೋಡಿ ತುಂಬಾ ಖುಷಿಯಾಯಿತು. ನೋಡ್ತಾ ಮೈಸೂರು ರೀಚ್ ಆಗಿದ್ದೇ ಗೊತ್ತಾಗಲಿಲ್ಲ.